ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಶಾಲೆಯಿಂದ ಲೇಟಾಗಿ ಬಂದೆ, ಯಾಕಂದರೆ ನಮ್ಮ ಸ್ವಲ್ಪ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ರೋಡ್ ದಾಟಿ ಬರಬೇಕು ಮಕ್ಕಳು. ಅವರಿಗೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತ ಟೀಚರ್ ಸ್ವಲ್ಪ ಎಲ್ಲ ಮಕ್ಕಳಿಗೆ ಸ್ವಲ್ಪ 1 ಗಂಟೆ ಲೇಟಾಗಿ ಇಟ್ಕೊಂಡಿದ್ರು. ಅದಕ್ಕೆ ನನಗೂ 1 ಗಂಟೆ ಸ್ವಲ್ಪ ಲೇಟಾಗಿ ಹೋಗ್ರಿ, ಚಿಕ್ಕ ಮಕ್ಕಳಿದ್ದಾವೆ ಆ ಕಡೆ ಕರ್ಕೊಂಡು ಹೋಗಂತ್ರಿ ಅಂದಿದ್ದಕ್ಕೆ, ರೋಡ್ ಇದ್ದಿದ್ದಕ್ಕೆ ಸ್ವಲ್ಪ ಲೇಟಾಗಿ ಬಂದೆ ಫ್ರೆಂಡ್. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಕಲಿತಾ ಇದ್ದಾವೆ, ಒಂದೇ ಕಲರ್ ಡ್ರೆಸ್ಸು ಎಲ್ಲ. ಏನು ಮಾಡಬೇಕು ಫ್ರೆಂಡ್, ತೋರಿಸೋದಿದ್ದರೆ ನಾನು ಬ್ಲಾಗಲ್ಲಿ ತೋರಿಸ್ತಿದ್ದೆ. ತೋರ್ಸೋಕ್ಕೆಲ್ಲ ಅಲೋ ಇರಲ್ಲ, ಅದು ಸರಿನೂ ಆಗಲ್ಲ ಫ್ರೆಂಡ್. ಯಾಕಂದರೆ ಊರಿನ ವಿಷಯ ಆಗುತ್ತಲ್ಲ, ಅದಕ್ಕಾಗಿ ಬ್ಲಾಗಲ್ಲಿ ಹಿಡಿಯೋದು ಅಷ್ಟು ಒಳ್ಳೆಯದಲ್ಲ. ನಮಗೆ ಏನಾದರೂ ಒಂದು ಮಾತು ಬರುತ್ತೆ, ಅದಕ್ಕಾಗಿ ನಾನು ಹಿಡಿಯೋಕ್ಕೆ ಹೋಗಲ್ಲ. ಯಾತಕ್ಕೆ ಬೇಕು, ನಮ್ಮ ಪರ್ಸ್ನಲ್ ವಿಷಯದಲ್ಲಿ ಬೇರೆಯವರಿಗೆಲ್ಲ ನಾವು ಇನ್ವಾಲ್ವ್ ಮಾಡ್ಕೊಳೋದಲ್ಲ ಫ್ರೆಂಡ್, ಅದಕ್ಕಾಗಿ ಹಿಡಿಯಲ್ಲ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾವೆ ಫ್ರೆಂಡ್. ಹಾಗೆ ಸ್ವಲ್ಪ ಸಣ್ಣ ಮೀನು ಬಂದಿದ್ವು ಅಂತ ಅಲ್ಲೇ ಶಾಲೆ ಹತ್ರ ತಗೊಂಡು ನಮ್ಮ ಸಮೀರನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ಅದನ್ನ ಸಾರು ಮಾಡಬೇಕು ನೋಡಿ ಫ್ರೆಂಡ್. ಒಂದು ಅರ್ಧ kg ಅಷ್ಟು ಸಣ್ಣ ಮೀನು ತಗೊಂಡಿದ್ದೆ, ಸಾರು ಮಾಡೋಕ್ಕೆ ಬರುತ್ತೆ ಅಂತ ತೊಳಿತಾ ಇದ್ದೀನಿ. ಜಾಸ್ತಿ ತಗೊಂಡ್ರೆ ಅದು ತೊಳೆಯೋಕ್ಕೆ ಆಗೋಲ್ಲ ಫ್ರೆಂಡ್, ಅದಕ್ಕೆ ಒಂದು ಅರ್ಧ kg ಅಷ್ಟು ತಗೊಂಡಿನಿ. ಸಾರು ತುಂಬ ಚೆನ್ನಾಗುತ್ತೆ ಫ್ರೆಂಡ್ ಇದು, ಅದಕ್ಕಾಗಿ ಒಂದು ಅರ್ಧ kg ತಗೊಂಡು ಸಾರು ಮಾಡೋಣ ಅಂತ ನೋಡಿ ಫ್ರೆಂಡ್. ಇದು ಸಿಲ್ವರ್ ಮೀನು ಅಂತ, ತುಂಬ ಫ್ರೆಶ್ ಆಗಿದ್ದಾವೆ, ಬೆಳಗ್ಗೆ ಹಿಡಿದಿದ್ದು ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಕೊಳೆ ಅಷ್ಟೇನು ಜಾಸ್ತಿ ಇಲ್ಲ, ಸ್ವಲ್ಪ ಸಿಪ್ಪೆ ಅಷ್ಟೇ ಹೋಗ್ತಾ ಇರೋದು. ತೊಳೆಯೋಕ್ಕೂ ತುಂಬ ಇಂಟ್ರೆಸ್ಟ್ ಆಗ್ತಾಯಿದೆ, ಏನು ಅಷ್ಟು ಬೇಜಾರು ಅನ್ನಿಸ್ತಾ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಅಂತ ಮೀನು. ಸ್ವಲ್ಪನೇ ಒಂದು ಹೊತ್ತಿಗೆ ಆದಷ್ಟು ಸಾರು ಮಾಡ್ತೀನಿ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ಸಣ್ಣ ಮೀನು ಸಾರಿಗೆ ನೋಡಿ ಒಂದು 3 ಸ್ಪೂನಷ್ಟು ಖಾರ ಪುಡಿ ತಗೊಂಡಿದ್ದೀನಿ, 1-2 ಸ್ಪೂನು ಸಾಂಬಾರು ಪುಡಿ, 1-2 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 1-2 ಬೆಳ್ಳುಳ್ಳಿ, 2 ಇಡೀವಾದರೆ 2 ನೋಡಿರಿ. ಇವು ಬ್ಯಾಳಿ ಹಾಕೊಂಡಿದ್ದೀನಿ ನೋಡಿ. ಇಷ್ಟು ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ ನೀರಿಗೆ ನೋಡಿ. ಒಂದು ಅರ್ಧಕ್ಕೂ ಸ್ವಲ್ಪ ಕಡಿಮೆ ಕೊಬ್ಬರಿ, 3 ಟಮಾಟೆ ಹಣ್ಣು, ಒಂದು ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ. ಇದಿಷ್ಟು ರುಬ್ಬಿ ಮೀನು ಸಾರು ಮಾಡ್ತೇನೆ ನೋಡಿ ಫ್ರೆಂಡ್. ಈಗ ನಾನು ತುಂಬ ಚೆನ್ನಾಗುತ್ತೆ ಫ್ರೆಂಡ್. ಅದಕ್ಕೆ ಹುಣಸೆ ಹಣ್ಣೆ ಭಾಳ ಹಾಕಬೇಕು, ಕೊಬ್ಬರಿ ಜಾಸ್ತಿ ಹಾಕಬಾರ್ದು. ಭಾಳ ತುಂಬ ಒಂಥರ ದಪ್ಪ ಆಗ್ಬಿಡುತ್ತೆ. ಸ್ವಲ್ಪ ತೆಳ್ಳಗಿರಬೇಕು, ಹುಳಿ ಇರಬೇಕು ಸಾರು, ಖಾರನೂ ಸ್ವಲ್ಪ ಜಾಸ್ತಿ ಇರಬೇಕು. ಜೀರಿಗೆ ಅವನ್ನೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ ಸಾರು. ಜಾರಲ್ಲಿ ಹಾಕ್ಬಿಡ್ತೀನಿ ಸ್ವಲ್ಪ ಫ್ರೆಂಡ್. ಎಲ್ಲ ಹಾಕ್ಕೊಂಡೆ. ಹುಣಸೆ ಹಣ್ಣು ಒಂದು ಬೀಜ ಇರೋದ್ರಿಂದ, ಇಲ್ಲಾಂದರೆ ಅದನ್ನು ಅದರಲ್ಲೇ ಹಾಕಿ ರುಬ್ತಿದ್ದೆ. ಇದರಲ್ಲಿ ಹುಣಸೆ ಬೀಜ ಇದ್ದಾವೆ, ಅದಕ್ಕೆ ಕ್ಯೂಚ್ ಹಾಕಬೇಕಂತ ಇಟ್ಟಿದ್ದೇನೆ ಫ್ರೆಂಡ್ ನೋಡಿ. ಈಗ ಸಣ್ಣಕ್ಕಾಗಿ ರುಬ್ತೇನೆ, ದಪ್ಪ ಇರಬಾರ್ದು ಫ್ರೆಂಡ್, ಮಸಾಲೆ ಸಣ್ಣಕ್ಕೆ ಆಗಬೇಕು ನೋಡಿ ಫ್ರೆಂಡ್. ಈಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ಹಾಕಬೇಕಂತ ನೋಡಿ. ಎಷ್ಟು ಮಸಾಲೆ ಹಾಕ್ಕೊಂಡಿದ್ದೀನಿ, ಎಷ್ಟು ಸಣ್ಣಕ್ಕೆ ಕರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್. ಈ ಥರ ಸಣ್ಣಕ್ಕಾದರೆ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆಗೊಂಡಿದೆ ನೋಡಿ ಫ್ರೆಂಡ್. ಈ ಥರ ಆಗಬೇಕು. ಈ ಥರ ಆದಮೇಲೆ ಚೆನ್ನಾಗಿ ಮಸಾಲೆಯಲ್ಲಿ ಸೇರ್ಕೊಳ್ಳುತ್ತೆ ಅದು ನೋಡಿ. ಸ್ವಲ್ಪ ನೀರು ಹಾಕಿ ಸೇರಿಸ್ಬಿಡ್ತೀನಿ ಈಗ ನೋಡಿ ಫ್ರೆಂಡ್. ಈಗ ಸಾರು ಇಷ್ಟು ತಳ್ಳುವಲ್ಲ ತಕ್ಕುವಲ್ಲ ಈ ಥರ ಕುಡಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಕ್ಯೂಚ್ ಹಾಕ್ಕೊಬಿಡ್ತೀನಿ.
ಹುಣಸೆ ರಸನೇ ಜಾಸ್ತಿ ಬಿಡಬೇಕು ಫ್ರೆಂಡ್. ಹುಳಿ ಹುಳಿಯಾಗಿ ಬಂದ್ರೇ ಸಾರು ತುಂಬ ಚೆನ್ನಾಗೋದು. ಇನ್ನೊಂದು ಸ್ವಲ್ಪ ಹಾಕ್ಬಿಡ್ತೀನಿ. ಎಷ್ಟೇ ಹುಣಸಿನ ರಸ ಹಾಕಿದರೂ ಆ ಹುಳಿ ತಗೊಳ್ಳೋದೇ ಇಲ್ಲ ಫ್ರೆಂಡ್. ಮೀನು ಸಾರಿಗೆ, ಸಣ್ಣ ಮೀನಿನ ಸಾರಿಗೆ ಹುಳಿನೇ ಮುಂದಿಡ್ಬೇಕು ನೋಡಿ ಫ್ರೆಂಡ್, ಹಂಗಾದ್ರೇ ಚೆನ್ನಾಗೋದು. ಸಾರು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ. ಸ್ವಲ್ಪ ಹುಳಿ ಹಾಕಬೇಕು ಫ್ರೆಂಡ್, ಅವಾಗಲೇ ಸಾರು ಚೆನ್ನಾಗೋದು. ಹುಳಿ ತುಂಬ ಹಿಡಿಯುತ್ತೆ ಫ್ರೆಂಡ್ ಇದು ಸಾರು, ಮೀನು ಸಾರು ಹುಳಿ ಹುಳಿ ಆದ್ರೇ ಚೆನ್ನಾಗತ್ತೆ ಸಾರು. ಸಾಕು. ಮೀನಿಗೆ ಉಪ್ಪು ಹಾಕಿಟ್ಟಿದ್ದೆ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ತೆಗ್ದು ಹಾಕ್ಬಿಡ್ತೀನಿ. ಈಗ ಸಾಕು ಕುದೀತಾ ಇದೆ, ಹಾಕ್ಬಿಡ್ತೀನಿ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಹಾಕ್ತೀನಿ ಫ್ರೆಂಡ್. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್. ಇದು ಖಾರದ ವಾಸನೆ ಹೋಗಬೇಕು, ಮೀನು ಚೆನ್ನಾಗಿ ಕುದಿಬೇಕು, ಆವಾಗಲೇ ತುಂಬ ಚೆನ್ನಾಗದೆ ಸಾರು. ನೋಡಿ ಫ್ರೆಂಡ್, ಈಗ ಅಲ್ಲಿ ಸಾರು ಕುದೀತಾ ಇದೆ. ಅಲ್ಲಿವರೆಗೂ ಸ್ವಲ್ಪ ಹಸಿ ಶುಂಠಿನೂ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಶಾಲೆಗೋಸ್ಕರ. ಇದು ನೋಡಿ ನೋಡಿ, ಒಂದು 1/4 kg ಹಸಿ ಶುಂಠಿ, ಒಂದೆರಡು ಕಟ್ಟು ಕೊತ್ತಂಬರಿ ತಗೊಂಡಿದ್ದೀನಿ ನೋಡಿ. ಎಷ್ಟು ಲವಂಗ ಏಲಕ್ಕಿ ಚಕ್ಕಿ, ಒಂದಿಷ್ಟು ಬೆಳ್ಳುಳ್ಳಿ, ಇದಿಷ್ಟು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊತೀನಿ ನೋಡಿ ಫ್ರೆಂಡ್. ನಾನೀಗ ನೋಡಿ ಫ್ರೆಂಡ್, ಈಗ ಮೀನು ಸಾರು ರೆಡಿ ಆಯಿತು ನೋಡಿ. ಘಮ ಘಮ ಅಂತಿದೆ ಮೀನು ಸಾರು ನೋಡಿ, ಚೆನ್ನಾಗಿ ಕುದ್ದಿದೆ ನೋಡಿ ಫ್ರೆಂಡ್. ಮೀನು ಸಾರು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಅನ್ನ ಆಮೇಲೆ ಮಾಡ್ತೀನಿ, ಥಂಡಿಗೆ ಬಿಸಿ ಇದ್ರೆ ಚೆನ್ನಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್, ಶಾಲೆಗೋಸ್ಕರ ನೋಡಿ ಒಂದಿಷ್ಟು ಪೇಸ್ಟ್ ಮಾಡಿ ಇಟ್ಕೊತೀನಿ. ಈಗ ಇಟ್ಕೊಂಡ್ರೆ ನಮಗೆ ಶಾಲೆಗೆ ಹಾಕೋಕ್ಕೆ ಚೆನ್ನಾಗುತ್ತೆ. ಒಂದು ಸತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ ಫ್ರೆಂಡ್. ನೋಡಿ ಬಾಕ್ಸ್ ತುಂಬ ತುಂಬಿತು ಫ್ರೆಂಡ್. ಇದು ಇನ್ನೂ ಎಷ್ಟು ಉಳಿದಿದೆ, ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿಡ್ತೀನಿ. ಒಂದು ಸ್ಟೀಲ್ ಬಾಕ್ಸ್ ತುಂಬ ಆಗಿದೆ ನೋಡಿ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಶಾಲೆಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತೀನಿ ಫ್ರೆಂಡ್, ನಾ ಪಲಾವ್ ಮಾಡೋಕ್ಕೆ. ಫ್ರೆಂಡ್ಸ್, ಇವತ್ತಿನ ಸಣ್ಣ ಮೀನಿನ ಸಾರು ಚೆನ್ನಾಗಿದೆ ಅಂತ ಇದ್ದರೆ ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್.